ಆಗಿದ್ದಾರೆ. ಹಲವು ಕಡೆಗಳಿಂದ ಬಂದಂತಹ ಮೀನುಗಾರರು ಇವತ್ತು ಈ ಒಂದು ಜಾಥಾದಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಯಾಕಂದ್ರೆ ಮಲ್ಪೆ ಬಂದರು ಇವತ್ತು ಸಂಪೂರ್ಣವಾಗಿ ಬಂದಾಗಿ ಇವತ್ತು ಬಂದರ್ನ ಎಲ್ಲಾ ಕಾರ್ಮಿಕರು ಕೂಡ ಮೀನುಗಾರರು, ಬೋಟಿನ ಕಾರ್ಮಿಕರು, ಮೀನು ಮಾರುವವರು, ಹೀಗೆ ಮೀನು ವ್ಯಾಪಾರಸ್ಥರು ಎಲ್ಲರೂ ಕೂಡ ಇವತ್ತು ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಕೇವಲ ಮಂಗಳೂರು, ಉಡುಪಿ ಮಾತ್ರವಲ್ಲ, ಕಾರವಾರ, ಭಟ್ಕಳದಿಂದಲೂ ಕೂಡ ಮೀನುಗಾರರು, ಮೀನಿನ ಕಾರ್ಮಿಕರು ಬಂದು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಜಾಥಾ ಈಗ ನಡೀತಾ ಇದೆ. ನಿಮಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಶ್ವಥ್ ಆಚಾರ್ಯ. ಅಶ್ವಥ್, ಈಗ ಒಂದು 25,000 ಇರಬಹುದು ಅನ್ಸುತ್ತೆ ಜನ ಅಲ್ಲಿ ನಾವು ನೋಡ್ತಾ ಇದೀವಿ. ಎಲ್ಲೆಲ್ಲಿಂದ ಬಂದಿದ್ದಾರೆ, ಮತ್ತೆ ಈಗ ಇವ್ರ ಬೇಡಿಕೆ ಅಂದ್ರೆ ಈಗ 7 ಜನ ಕಾಣೆಯಾಗಿದ್ದಾರೆ, ಒಂದು ಕಡೆ ಹುಡ್ಕೋದಕ್ಕೆ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪ ಇದೆ. ಇನ್ನೀಗ ಇವ್ರ ಬೇಡಿಕೆ ಏನ್ ಮನವಿ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಕ್ಕೆ? ಹರೀಶ್, ಏನಿದೆ ಇದೊಂದು ವಿಚಾರ ಕಳೆದ ಒಂದು 24 ದಿನ ಆಗಿರ್ಬೋದು. ಅಂದ್ರೆ ಡಿಸೆಂಬರ್ 13ಕ್ಕೆ ಮೀನುಗಾರಿಕೆ ತೆರಳಿರುವಂತದ್ದು, 15ಕ್ಕೆ ಕಾಣೆಯಾಗಿರ್ತಾರೆ. ಆ ಕಾಣೆಯಾದ ನಂತರ ಕೂಡ ಏನು ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಅಧಿಕಾರಿಗಳಿಗೆ ನಿರಂತರವಾಗಿ ಮೀನುಗಾರರು ಸಂಪರ್ಕದಲ್ಲಿದ್ದಾರೆ. ಆದ್ರೆ ಅಧಿಕಾರಿಗಳು ಮತ್ತೆ ಏನು ಈ ಶಾಸಕರು ಇರ್ಬೋದು ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಮೀನುಗಾರರನ್ನು ಹುಡುಕುವಲ್ಲಿ ಸಾಕಷ್ಟು ವಿಳಂಬವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಮೀನುಗಾರರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕರಾವಳಿ ಜಿಲ್ಲೆಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತುಂಬಾ ಅಂದ್ರೆ ಕಡೆಗಣಿಸ್ತಾ ಇದೆ, ಹೆಚ್ಚಿನ ಗಮನಗಳನ್ನ ಹರಿಸ್ತಾ ಇಲ್ಲ. ಮೀನುಗಾರರು ದೇಶದ GDPಗೆ 7% ಅನ್ನು ನೀಡ್ತಾ ಇದ್ರು ಕೂಡ ಮತ್ತೆ ಕರಾವಳಿಯ ಭದ್ರತೆ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಪಡೆ ಏನಿದೆ ಅದಕ್ಕೆ ಪೂರಕವಾಗಿ ಮೀನುಗಾರರು ಸ್ಪಂದಿಸ್ತಾ ಇದ್ರು ಕೂಡ ಇದುವರೆಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೂಕ್ತವಾಗಿ ಒಂದು ಸ್ಪಂದನೆ ನೀಡಿರುವಂತದ್ದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸದ್ಯ ಏನು 3 ಜಿಲ್ಲೆಗಳೇನಿದೆ, ಮಂಗಳೂರು ಮತ್ತು ಉಡುಪಿ ಹಾಗೂ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಗಳ ಸಮಗ್ರ ಮೀನುಗಾರರು ಇಲ್ಲಿ ಬಂದು ನೆರೆದಿರುವಂತದ್ದು. ಮಲ್ಪೆಯಿಂದ ಬಂದರಿನಿಂದ ಹೊರಟಂತ ಏನು ಒಂದು ಮೆರವಣಿಗೆ ಮೂಲಕ ಹೊರಟಂತ ಮೀನುಗಾರರು ಸದ್ಯ ಈಗ ಏನು ಅಂಬಲಪಾಡಿಯಲ್ಲಿರುವಂತ ಒಂದು ಶಾಮಿಲಿ ಸಭಾಂಗಣ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಮೂಲಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಈ ಸದ್ಯ ಏನು ರಾಜ್ಯ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಏನೇ ಇರ್ಬೋದು, ಕಳೆದು ಹೋಗಿರುವಂತಹ ಕಾಣೆಯಾಗಿರುವಂತಹ ಬೋಟಿನಲ್ಲಿದ್ದಂತ 7 ಮಂದಿ ಮೀನುಗಾರರನ್ನು ಸಮೇತ ಉಳಿದ ಮುಂದೆ ಮೀನುಗಾರಿಕೆಗೆ ತೆರಳುವಂತ ಎಲ್ಲಾ ಮೀನುಗಾರಿಕೆಗೆ ಸೂಕ್ತ ಭದ್ರತೆ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನು ರಾಜ್ಯ ಸರ್ಕಾರ ಈ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರವೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ಇವರ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಹರೀಶ್, ಓಕೆ, ಈಗ ಆಯ್ತು, ಓಕೆ, ಸರ್ಕಾರದ ವಿರುದ್ಧ ಈಗ ಘೋಷಣೆ ಕೂಗ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೂಡ ಈಗ ಕ್ರಮ ತಗೋಬೇಕು, ಎಲ್ಲ ಓಕೆ, ಡನ್. ಈಗ ಅಲ್ಲಿಯ ಸ್ಥಳೀಯ ಆಡಳಿತ ಅಂದ್ರೆ ಈಗ ಜಿಲ್ಲಾಡಳಿತ ಏನ್ ಕ್ರಮ ತಗೊಂಡಿದೆ? ಅಂದ್ರೆ ಹರೀಶ್, ಏನು ಈ ಮೀನುಗಾರರು ಕಾಣೆಯಾದ ವಿಚಾರದಲ್ಲಿ ಜಿಲ್ಲಾಡಳಿತ ಏನು ಮೀನುಗಾರರ ಸಂಘ ಇರ್ಬೋದು, ಮೀನುಗಾರಿಕಾ ಫೆಡರೇಷನ್ ಮೂಲಕ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನು ಸಂಪರ್ಕ ಮಾಡಿ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಕೋರಿದಾಗ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಕೋಸ್ಟಲ್ ಗಾರ್ಡ್ಗಳ ಮೂಲಕ ಹುಡುಕುವಂತ ಕಾರ್ಯವನ್ನು ನಡೆಸಿದ್ದಾರೆ. ಆದ್ರೆ ಈ ಬಗ್ಗೆ ಅಂದ್ರೆ ಜಾಸ್ತಿಯಾಗಿ ಅಂದ್ರೆ ಹೆಚ್ಚಿನ ಒತ್ತನ್ನ ಈ ಹುಡುಕಾಟಕ್ಕೆ ನೀಡಿರುವಂತದ್ದು ಮೀನುಗಾರರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಡಿಸೆಂಬರ್ 13ನೇ ತಾರೀಕಿಗೆ ತೆರಳಿದಂತಹ ಆ ಬೋಟ್ನಲ್ಲಿ 7 ಜನ ಮೀನುಗಾರರಿರ್ತಾರೆ. ಡಿಸೆಂಬರ್ 15ನೇ ತಾರೀಕೊಳಗೆ ಅವರು ವಾಪಸ್ ಬರಬೇಕಾಗಿತ್ತು, ಆದರೆ ಮೀನನ್ನ ಹಿಡ್ಕೊಂಡು ಅವರು ವಾಪಸ್ ಬರಲಿಲ್ಲ. 7 ಜನ ಕಾಣೆಯಾಗಿದ್ದಾರೆ. ಅವ್ರನ್ನ ಹುಡುಕಿ ಕೊಡಿ ಅಂತ ಡಿಸೆಂಬರ್ 15ನೇ ತಾರೀಕಿನಿಂದನೂ ಕೂಡ ಮಲ್ಪೆಯ ಬಂದರಿನಲ್ಲಿ ಅಲ್ಲಿಯ ಕಾರ್ಮಿಕರು, ಬೋಟ್ನ ಮಾಲೀಕರು, ಹಾಗೆ ಮೀನುಗಾರರು, ಉಳಿದ ಬೋಟ್ನ ಮೀನುಗಾರರು ಎಲ್ಲರೂ ಕೂಡ ಮನವಿಯನ್ನ ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಎಲ್ಲ ಕಡೆನೂ ಸಲ್ಲಿಸಿ ಆಯಿತು. ಆದರೆ ಈ 7 ಜನರನ್ನ ಹುಡುಕಿ ಕೊಡುವಲ್ಲಿ ಸರ್ಕಾರ ವಿಫಲ ಆಗಿದೆ. ಹಿಂದೆನೂ ಕೂಡ ಇದೇ ರೀತಿಯ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳಬಹುದು. ಇಂಥ ಹಲವಾರು ಘಟನೆಗಳು ಕರಾವಳಿ ಭಾಗದಲ್ಲಿ ನಡೀತಾನೆ ಇರುತ್ತೆ. ಹಾಗಾಗಿ ಇವತ್ತು ಇಡೀ ಕರಾವಳಿ ಭಾಗದ ಮಂಗಳೂರಿನಿಂದ ಹಿಡಿದು ಕಾರವಾರದವರೆಗೆ ಇರುವಂತಹ
ಎಲ್ಲ ಬಂದರಿನಲ್ಲಿರುವಂತಹ ಕಾರ್ಮಿಕರು ಒಗ್ಗಟ್ಟಾಗಿ ಇವತ್ತು ಸೇರಿದ್ದಾರೆ. 25,000ಕ್ಕೂ ಅಧಿಕ ಮೀನುಗಾರರು ಇವತ್ತು ಮಲ್ಪೆಯಲ್ಲಿ ಸೇರಿದ್ದಾರೆ. ಮಲ್ಪೆ ಬಂದರು ಕಂಪ್ಲೀಟ್ ಆಗಿ ಇವತ್ತು ಬಂದಾಗಿದೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀಬಾರದು. ಮೀನುಗಾರರ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಬೇರೆ ಇಲಾಖೆಯ ಏನೋ ಕೃಷಿ ಆಗಿರಬಹುದು ಅಥವಾ ಇನ್ನಿತರ ಬೇರೆ ಬೇರೆ ಕ್ಷೇತ್ರಗಳ ಕಾರ್ಮಿಕರು ಸಂಘಟನೆ ಅಥವಾ ಏನೋ ಪ್ರತಿಭಟನೆಯನ್ನ ಮಾಡಿದ್ರೆ ನೀವು ಸ್ಪಂದಿಸ್ತೀರಿ. ಆದರೆ ಮೀನುಗಾರರ ವಿಚಾರದಲ್ಲಿ ಮಾತ್ರ ಯಾಕೆ ಸ್ಪಂದನೆ ಇಲ್ಲ ಅನ್ನೋದು ಮೀನುಗಾರರ ಪ್ರಶ್ನೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ, ಮನವಿಯನ್ನು ಸಲ್ಲಿಸುತ್ತಿದ್ದಾರೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬೋಟ್ ಚಾಲಕರ ಸಂಘದ ಅಧ್ಯಕ್ಷರಾದ ರವಿ ಅವರಿದ್ದಾರೆ. ನಮಸ್ಕಾರ ರವಿ ಅವರೇ. ಹಲೋ. ನಮಸ್ತೆ. ರವಿ ಅವರೇ, ಈಗ ಹಲವಾರು ವರ್ಷಗಳಿಂದಲೂ ಕೂಡ ಇಂಥದ್ದೊಂದು ಬೇಡಿಕೆ ಇತ್ತು. ಯಾಕಂದ್ರೆ ಎಲ್ಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸ್ಪಂದಿಸಿದಾಗೆ ಮೀನುಗಾರರಿಗೆ ಅಷ್ಟೊಂದು ಸ್ಪಂದಿಸ್ತಾ ಇಲ್ಲ, ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು. ಇನ್ನೊಂದು ಕಡೆ ಮೀನುಗಾರರ ಕಾಣೆ ಆಗ್ತಾರೆ, ಮತ್ತೊಂದು ಎಲ್ಲ ಆಗ್ತಾ ಇರುತ್ತೆ ಇಂಥದ್ದೆಲ್ಲ. ಓಕೆ, ಅಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಜಿಲ್ಲಾಡಳಿತ ಸರಿಯಾಗಿ ಸ್ಪಂದಿಸಲ್ಲ ಅಂತ. ಈಗ ನಿಮ್ ಬೇಡಿಕೆ ಏನು? ನಮ್ಮ ಬೇಡಿಕೆ ಏನಂದ್ರೆ, ನಮ್ಗೆ ಇನ್ನುವರೆಗೆ ಯಾವ ಸರ್ಕಾರ ಕೂಡ ಮೀನುಗಾರರಿಗೆ ಸ್ಪಂದಿಸಲಿಲ್ಲ. ಇವತ್ತು ನಾವು ಬೇರೆ ಯಾವ ರೀತಿಯಿಂದ ಹೋರಾಟ ಮಾಡ್ತಿಲ್ಲ. ನಮ್ಮ 7 ಜನರನ್ನು ಹುಡುಕಿ ಕೊಡಿ ಅಂತ ನಾವು ಹೋರಾಟ ಮಾಡ್ತಿದ್ದೇವೆ. ಇನ್ನುವರೆಗೆ ಇವತ್ತಿಗೆ 22 ದಿನ ಆದರೂ ಸರ್ಕಾರ ನಮ್ಗೆ ಯಾವ ರೀತಿಯಿಂದ ಸ್ಪಂದಿಸಲಿಲ್ಲ. ಬಲೆ ಪೊಲೀಸ್ನವರ ಮುಖಾಂತರ, ಎಸ್ ಪಿ ಅವರ ಮುಖಾಂತರ, ಡಿ ಸಿ ಅವರ ಮುಖಾಂತರ ಮಾತ್ರ ಅದು ಕೂಡ ಮೀನುಗಾರರನ್ನು ಜೊತೆಗೂಡಿ ಹುಡುಕುವಂತ ಕೆಲಸ ಮಾಡಿದ್ದಾರೆ. ಇವತ್ತು 22 ದಿವಸ ಆದ್ರೂ ಕೂಡ ಸರ್ಕಾರ ಆಗ್ಲಿ, ಮೀನುಗಾರ ಮಂತ್ರಿ ಆಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ ಯಾರು ಕೂಡ ನಮ್ಗೆ ಸಹಾಯಕ್ಕೆ ಬರಲಿಲ್ಲ. ನಮ್ಗೆ ಯಾವ ಸಮಾಧಾನ ಕೂಡ ಬರಲಿಲ್ಲ. ಒಂದು ವೇಳೆ ಈಗ ರೈತರ ಮನೆಯಲ್ಲೇ ಆಗ್ಲಿ, ರೈತರ ಸೂಸೈಡ್ ಮಾಡ್ಕೊಂಡ್ರೆ ಆಗಿ ನಮ್ಮ ಕರ್ನಾಟಕ ಸರ್ಕಾರವೇ ಅವರ ಹತ್ರ ಹೋಗ್ತದೆ. ಈ ಮೀನುಗಾರರನ್ನು ನಿರ್ಲಕ್ಷ್ಯ ಮಾಡುವ ಮುಖಾಂತರ ನಾವು ಇದನ್ನು ಹೋರಾಟ ಮಾಡ್ತೇವೆ. ಇನ್ನು ಕೂಡ ಇದು ನಾವು ಸೂಚನೆಯನ್ನು ಮಾತ್ರ ಕೊಡ್ತೇವೆ. ನಾವು ಉಗ್ರ ಪ್ರತಿಭಟನೆ ಮಾಡ್ತಿಲ್ಲ. ಮೀನುಗಾರರು ಶಾಂತಿ ಪ್ರಿಯರಂತ ನಾವು ತೋರಿಸಿಕೊಡ್ತಿದ್ದೇವೆ. 1 ಗಂಟೆಯ ತನಕ ನಾವು ಹೆದ್ದಾರಿ ಬಂದ್ ಮಾಡಿ ನಮ್ಗೆ ಸಹಾಯ ಕೊಡಿ, ನಮ್ಮ 7 ಜನರನ್ನು ಹುಡುಕಿ ಕೊಡಿ ಅಂತ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಓಕೆ, ಈಗ ಈ ರೀತಿಯಾಗಿ ನೀವು ಬಂದ್ ಮಾಡುವುದರ ಮೂಲಕವಾಗಿ, ಪ್ರತಿಭಟನೆ ಮಾಡುವುದರ ಮೂಲಕವಾಗಿ ಸರ್ಕಾರ ನಿಮಗೆ ಸ್ಪಂದಿಸುತ್ತೆ ಅನ್ನುವ ಆಶಯ, ಆ ಒಂದು ಭರವಸೆ ನಿಮ್ಗಿದೆಯಾ? ಖಂಡಿತವಾಗ್ಲು ಇದು ಒಂದು ಬಂದರಿನ ವಿಷಯ ಅಲ್ಲ. ಕರ್ನಾಟಕ ಕರಾವಳಿಯ ಎಲ್ಲಾ ಮೀನುಗಾರರು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಸರ್ಕಾರ ನಮ್ಗೆ ಸ್ಪಂದಿಸಲೇಬೇಕು. ಒಂದು ವೇಳೆ ಸರ್ಕಾರ ಸ್ಪಂದಿಸಲಿಲ್ಲ ನಾವೆಲ್ಲರೂ ಒಂದು ಒಟ್ಟುಗೂಡಿ ಮತ್ತೆ ವಿಧಾನಸೌಧದ ಎದುರಿಗೆ ಕೂತ್ಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದೇವೆ. ಓಕೆ, ಈಗ ಮನವಿಯನ್ನ ಸಲ್ಲಿಸ್ತಾ ಇದ್ದೀರಾ ನೀವು? ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀರಾ ಹೇಗೆ? ನಾವು ಇನ್ನುವರೆಗೆ ನಮ್ಮ ರಾಜಕಾರಣಿಗಳು ನಮ್ಮೊಟ್ಟಿಗೆ ಕೂತ್ಕೊಂಡಿದ್ದಾರೆ, ಜಿಲ್ಲೆಯ ಪ್ರತಿನಿಧಿಗಳು ಕೂತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬದ್ದೆಯಲ್ಲಿ ಭಾಗಿಯಾಗಿದ್ದಾರೆ. 1 ಗಂಟೆ ಬಿಟ್ಟು ಡಿ ಸಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿಯನ್ನು ಸಲ್ಲಿಸಿದ ನಂತರ ನಮಗೆ ಸಿಗುವಂತ ಭರವಸೆ ಸಿಕ್ಕಿದ ನಂತರವೇ ನಾವು ಈ ಜಾಗ ಬಿಡ್ತೇವೆ. ಇಲ್ಲದಿದ್ದರೆ ನಾವು ಒಂದು ದಿನ ಆದ್ರೂ ಕೂಡ ನಮ್ಮ ಈ ಜಾಗ ಬಿಡ್ತಾ ಇಲ್ಲ. ನಮ್ಗೆ ಸರಿಯಾದ ಭರವಸೆ ಕೊಡಬೇಕು. ಇನ್ನು ಮುಂದೆ ಸಮುದ್ರದಲ್ಲಿ ಮೀನುಗಾರರಿಗೆ ಯಾವುದೇ ಒಂದು ರೀತಿಯ ತೊಂದರೆ ಆಗಬಾರ್ದು. ಮೀನುಗಾರರಿಗೆ ಸಮುದ್ರದಲ್ಲಿ ಬಂದೋಬಸ್ತಿಗೆ ಒಂದು ಹೆಲ್ಪ್ ಆದ್ರೆ ಮಾತ್ರ ನಾವು ಮೀನುಗಾರಿಕೆ ಹೊರಡ್ತೇವೆ. ಇಲ್ಲದಿದ್ದರೆ ನಾವು ಸಾಮೂಹಿಕ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇದು 20 ದಿನದವರೆಗೆ ಯಾವ ಸಂಘನೂ ಕರೆ ನೀಡಲಿಲ್ಲ. ಸ್ವಯಂ ಮೀನುಗಾರರೇ ಅವರ ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡಿದರೆ ಬಂಗಾಳ ಕೂಟಲ್ಲಿ ಯಾರು ಸಮುದ್ರಕ್ಕೆ ಇಳಿಯುವಂತ ಪ್ರಯತ್ನ ಮಾಡಲಿಲ್ಲ. ಯಾಕಂದ್ರೆ ನಮ್ಗೆ ಅಲ್ಲಿ ಯಾರು ಕೂಡ ಸೆಕ್ಯೂರಿಟಿ ಇಲ್ಲ. ಮೀನುಗಾರರೇ ಸೆಕ್ಯೂರಿಟಿ ಆಗಿದ್ದಾರೆ. ಅದಕ್ಕಿಂತಾಗಿ ಇನ್ನು ಕೂಡ ನಮ್ಗೆ ಹೆಚ್ಚಿನ ಸೆಕ್ಯೂರಿಟಿ ಬೇಕಂತ ನಾವು ಅದೇ ಆರಿಸ್ತಿದ್ದೇವೆ ಸರ್ಕಾರದಿಂದ. ಈಗ ಇವತ್ತು 1 ದಿವಸ ಮಲ್ಪೆ ಬಂದರ್ ಬಂದ್ ಮಾಡಿದಿರಿ ಅಂದ್ರೆ ಇವತ್ತು 1 ದಿವಸ ಮಾತ್ರ ಬಂದ್ ಆಗ್ತಾ ಇರುವಂತದ್ದು? ಸರ್, ನಾವು ಮಲ್ಪೆ ಬಂದರು ಮಾತ್ರ ಬಂದ್ ಮಾಡ್ತಾ ಇಲ್ಲ. ಕರ್ನಾಟಕ ಕರಾವಳಿ ಕಾರವಾರದಿಂದ ಉಪ್ಪಳ ತನಕ ಬಂದ್ ಮಾಡಿದ್ದೇವೆ. ಯಾರು ಮೀನು ತಿನ್ನುವವರಿಗೆ ಒಂದು ಮೀನು ಕೂಡ ಸಿಗುತ್ತಿಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಬಂದ್ ಮಾಡಿದ್ದೇವೆ. ಇನ್ನೂ ಕೂಡ ನಮ್ಗೆ ಇವತ್ತಿನ ನಾವು ಕೊಡುವಂತ ಮನವಿಯಲ್ಲಿ ನಮ್ಗೆ ಸರಿಯಾದ ಭರವಸೆ ಸಿಗ್ಲಿಲ್ಲದ್ರೆ ಇದನ್ನು ಇನ್ನೂ ಕೂಡ ಮುಂದುವರಿಸ್ತೇವೆ ಅಂತ ನಾವು ಕೇಳಿಕೊಳ್ತೇವೆ. ಓಕೆ ರವಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ರವಿ ಅವರೇ.